ಇಂದು ಬೆಂಗಳೂರಿನ ಸ್ಕೌಟ್ ಗೈಡ್ಸ್ ಅಂಗಳದಲ್ಲಿ ಇಂಡಿಯಾ ಸೈನ್ಸ್ ಮಾರ್ಚ್ ಫಸ್ಟ್ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಮ್ಮ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಆಯಿತು ಅಂತ ತಿಳಿಸಲು ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಏನೆಲ್ಲ ಚರ್ಚೆಗಳಾಯಿತು? ಓಕೆ, ನಾನು ಆನಂದ್ ರಾಜು. ಇಲ್ಲಿ ಇಂಡಿಯಾ ಮಾರ್ಚ್ ಫಾರ್ ಸೈನ್ಸ್ ಕರ್ನಾಟಕ ಚಾಪ್ಟರನ್ನು ಕೋರ್ಡಿನೇಟ್ ಮಾಡೋ ಫೋಟೋಲ್ಲಿ ನಾನು ಇದ್ದೀನಿ. ಮತ್ತು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿರೋದು ಸೈನ್ಸ್ನ ನಾವು ಯಾಕೆ ಸೆಲೆಬ್ರೇಟ್ ಮಾಡಬೇಕು. ಒಂದಷ್ಟು ವಿಷಯಗಳ ಬಗ್ಗೆ ನಾವು ಸೆಲೆಬ್ರೇಷನ್ಸ್ ಮಾಡ್ತೀವಿ, ಬಟ್ ಸೈನ್ಸ್ನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಯಾರಿಗೂ ಅದು ಮೈಂಡಲ್ಲಿ ಬರೋದಿಲ್ಲ. ಬಟ್ಟು ನಾವು ನೋಡಿದ್ರೆ ಸಮಾಜದ ಬೆಳವಣಿಗೆಗೆ, ಪ್ರೋಗ್ರೆಸ್ಗೆ ಆಧಾರವಾಗಿರೋದು ಸೈಂಟಿಫಿಕ್ ರಿಸರ್ಚು. ಅದು ಸೈಂಟಿಫಿಕ್ ರಿಸರ್ಚಿಂದ ಬರೋದ್ರಿಂದಾನೇ ನಾವು ಸೋಷಿಯಲ್ ಪ್ರೋಗ್ರೆಸ್ ಅದನ್ನೇ ಹೆಲ್ಪ್ ಮಾಡೋದು. ಸೊ ಅದಕ್ಕೆ ನಾವು ಸೈನ್ಸ್ನ ಎಲ್ಲರೂ ಎತ್ತಿಡಿಬೇಕು, ಸೆಲೆಬ್ರೇಟ್ ಮಾಡಬೇಕು. ಆಮೇಲೆ ಸೈನ್ಸ್ ಇವತ್ತು ಫೇಸ್ ಮಾಡ್ತಿರೋ ಇಶ್ಯೂಸ್ ಕುರಿತು ಮಾತಾಡಲೇಬೇಕು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮನ ನಾವು ಸುಮಾರು 2017 ಅಂತ ಮಾಡ್ಕೊಂಡು ಬರ್ತಾಯಿದ್ವಿ. ಇದು 9ನೇ ವರ್ಷ. ಸೊ ಅದೇ ಬ್ಯಾಕ್ಗ್ರೌಂಡ್ ಇವತ್ತು ಕಾರ್ಯಕ್ರಮಕ್ಕೆ. ಸೊ ಇವತ್ತು ಒಂದಷ್ಟು ವ್ಯಕ್ತಿಗಳು ಮಾತಾಡಿದ್ದಾರೆ, ಹಲವಾರು ಟಾಪಿಕ್ಸ್ ಕುರಿತು ಮಾತಾಡಿದ್ದಾರೆ. ಒಂದು, ನಾನು ಹೇಳಿರೋ ಥರ ಸೈನ್ಸು ಸೊಸೈಟಿ ಪ್ರೋಗ್ರೆಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಅದು ಹೇಗೆ ನಾವು ರೆಕಗ್ನೈಸ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು, ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ವಿಷಯ ಕುರಿತು ಮಾತಾಡಿದ್ದು. ಅದಾದಮೇಲೆ ಹೆಣ್ಮಕ್ಳು ಪಾತ್ರ, ಹೆಣ್ಮಕ್ಳಿಗೆ ಇವಾಗ ಎಷ್ಟು ಮಟ್ಟಿಗೆ ರಿಸರ್ಚಲ್ಲಿ ಅವರಿಗೆ ಆಪರ್ಚುನಿಟಿ ಸಿಗ್ತಿದೆ, ಆ ಡಿಸ್ಪ್ಯಾರಿಟಿ ಕುರಿತು ಮಾತಾಡಿದ್ದಾರೆ ಪ್ರಜ್ವಲ್ ಶಾಸ್ತ್ರಿ. ಅದಾದಮೇಲೆ ಸೈಂಟಿಫಿಕ್ ರಿಸರ್ಚು ಯಾವ ಸ್ಟೇಟಲ್ಲಿ ಇದೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಇದೆ, 1% ಕಡಿಮೆ ಇದೆ ಪಾಯಿಂಟ್. ಸೊ ಸೈಂಟಿಫಿಕ್ ರಿಸರ್ಚ್ ಆಧಾರವಾಗಿದೆ ಸೈನ್ಸ್ ಪ್ರೋಗ್ರೆಸ್ಗೆ, ಸೋಷಿಯಲ್ ಪ್ರೋಗ್ರೆಸ್ಸಿಗೆ. ಆಮೇಲೆ ಎಜುಕೇಷನ್ ರಿಸರ್ಚೇ ಬೇಸಿಸು. ಬಟ್ ಎಜುಕೇಷನಲ್ಲಿ ಇವಾಗ ನಾವು ನೋಡಿರೋದು ನೀತಿ ಆಯೋಗ ರಿಪೋರ್ಟ್ ಪ್ರಕಾರನೇ ಸುಮಾರು ಲಾಸ್ಟು 10 ವರ್ಷಗಳಲ್ಲಿ ಸುಮಾರು 94,000 ಗೌರ್ಮೆಂಟ್ ಸ್ಕೂಲ್ಸ್ ಮುಚ್ಚಿದ್ದಾರೆ. ಸ್ಕೂಲ್ಗೆ ಹೋಗೋ ಸಂಖ್ಯೆ ಕಡಿಮೆ ಆಗ್ತಿದೆ. ಎಲ್ಲಿ ಜಾಸ್ತಿ ಆಗಬೇಕು ಅಲ್ಲಿ ಮಕ್ಕಳು ಸ್ಕೂಲ್ ಹೋಗೋ ಸಂಖ್ಯೆ ಕಡಿಮೆ ಆಗ್ತಿದೆ. ಆಮೇಲೆ ಹೈಯರ್ ಎಜುಕೇಷನ್ ತಗೊಳ್ಳೋ ಸಂಖ್ಯೆನೂ ಕಡಿಮೆ ಆಗ್ತಿದೆ. ಈ ಊರಲ್ಲಿ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಇತ್ತು, ಅವರು ಯಾರು ಹೈಯರ್ ಎಜುಕೇಷನ್ ಪಡ್ಕೊಳ್ಳೋಕ್ಕಾಗಲ್ಲ ಹಳ್ಳಿಯಲ್ಲಿ ಇರೋರಿಗೆ. ಅದು ಇವಾಗ ಔಟ್ ಆಫ್ ರೀಚ್ ಆಗಿಬಿಟ್ಟಿದೆ ಅವ್ರಿಗೆ ಆಲ್ರೆಡಿ. ನೀಟ್ ಎಕ್ಸಾಮ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಇರ್ಬೋದು. ಅದು ಅಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಬೇಸಿಕ್ ಎಜುಕೇಷನ್ ಪಡ್ಕೋತಾರೆ, 10ನೇ ಕ್ಲಾಸ್ ತನಕ ಓದ್ತಾರೆ ಅಥವಾ PU ತನಕ ಓದ್ತಾರೆ ಅಂದ್ರೂ ಕೂಡ ಇವಾಗ ಅದಕ್ಕೂ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಈ ಸ್ಕೂಲೆಲ್ಲ ಮುಚ್ಚೋದ್ರಿಂದ ಇನ್ನೊಂದು ಊರಿಗೆ ಹೋಗೋದು ಅನ್ನೋ ಕಂಡೀಷನಲ್ಲೆಲ್ಲ ಅವ್ರು ಇಲ್ಲ. ಸೊ ಈ ಸ್ಕೂಲ್ ಮುಚ್ಚೋದ್ರಿಂದ ಅಲ್ಲಿ ಎನ್ರೋಲ್ಮೆಂಟ್ಗಳು ಕಡಿಮೆ ಆಗಿದೆ. ಸೊ ಸೈನ್ಸ್ಗೆ, ಸೋಷಿಯಲ್ ಪ್ರೋಗ್ರೆಸ್ಗೆ ಆಧಾರವಾಗಿ ಇರೋ 2 ವಿಷಯಗಳು ಎಜುಕೇಷನ್ ಮತ್ತು ರಿಸರ್ಚು. ಸೊ ಇದು ಕುರಿತು ಇವತ್ತು ಒಂದಷ್ಟು ವಿಷಯಗಳು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋ ವಿಷಯಗಳು ಕುರಿತು ಕೂಡ ಇವತ್ತು ಮಾತಾಡಿದ್ದಾರೆ. ಅದು ಬಿಟ್ಟು NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದರಲ್ಲಿ ಇರುವ ಇಶ್ಯೂಸು. ಆಮೇಲೆ ಇವಾಗ ಟೀಚರ್ಸು ಅವ್ರ ಕ್ಲಾಸ್ ರೂಮಲ್ಲಿ ಇವಾಗಿರೋ ಸಿಲೆಬಸ್ಸು NCERT ಇರ್ಬೋದು ಅಥವಾ NEP ಕೆಳಗೆ ಬಂದಿರೋ ಡೈರೆಕ್ಷನ್ಸ್ ಇಟ್ಕೊಂಡು ಅವ್ರು ಪಾಠ ಮಾಡೋಕೆ ಹೋದಾಗ ಬರ್ತಿರೋ ಇಶ್ಯೂಸು, ಅದು ಕುರಿತು ಕೂಡ ಟೀಚರ್ಸ್ ಮಾತಾಡಿದ್ದಾರೆ. ಸ್ಟೂಡೆಂಟ್ಸ್ ಕೂಡ ಅವ್ರ ಪರ್ಸ್ಪೆಕ್ಟಿವ್ನ ಹೇಳಿದ್ದಾರೆ. ಸ್ಟೂಡೆಂಟ್ಸು ಕೂಡ ಅವ್ರು ಹೇಗೆ ತಗೋತಿದ್ದಾರೆ ಎಜುಕೇಷನು. ಇವಾಗ ಬರೀ ಆಪರ್ಚುನಿಟಿ ಏನು ಸಿಗುತ್ತೆ, ದೊಡ್ಡವನಾದರೆ ನನಗೇನು ಆಪರ್ಚುನಿಟಿ ಸಿಗುತ್ತೆ ಅದನ್ನು ನಾವು ಸಬ್ಜೆಕ್ಟ್ ಆಗಿ ತೊಗೊಂಡು ಓದ್ತೀವಿ ಅನ್ನೋ ಅಪ್ರೋಚಲ್ಲೇ ಇದ್ದಾರೆ ಬಿಟ್ಟು ಅವ್ರಿಗೇನು ಇಷ್ಟ ಆಗುತ್ತೆ ಅದು ತೊಗೋತಾರೆ ಅನ್ನೋ ಕಂಡೀಷನ್ ಇಲ್ಲ, ಅದಕ್ಕೆ ಆಪರ್ಚುನಿಟೀಸೇ ಇಲ್ಲ ಇವಾಗ. ಸೊ ಅದು ಕುರಿತು ಸ್ಟೂಡೆಂಟ್ಸ್ ಕೂಡ ಮಾತಾಡಿದ್ದಾರೆ. ಇಷ್ಟು ಕಾರ್ಯಕ್ರಮಗಳು ಇವತ್ತಾಗಿದೆ. ಒಂದು ಡ್ರಾಮಾನೂ ಆಗಿದೆ, ಸೈನ್ಸ್ ನಾವು ಯಾಕೆ ಎತ್ತಿಡಿಬೇಕಂತ ಒಂದು ಡ್ರಾಮಾ ಕೂಡ ಇದೆ.